ಸ್ನೇಹಿತರೆ, ನಿಮ್ಮ ಮೂಲಕ ಇಲ್ಲಿವರೆಗೆ ನಾನು ಯಾವತ್ತೂ ಕೂಡ ನನ್ನ ನಾಯಕರು ಅಂತಲೇ ಹೇಳ್ಕೊಬಂದಿದ್ದೀನಿ. ಇವತ್ತು ಕೂಡ ಅದೇ ಭಾವನೆಯಲ್ಲಿದ್ದೀವಿ. ನಿಮ್ಮ ಮೂಲಕ ಅವ್ರನ್ನ ಕೈ ಮುಗಿದು ಪ್ರಾರ್ಥನೆ ಮಾಡೋದು, ನಾವೇನಾದ್ರು ತಪ್ಪು ಮಾಡಿದರೆ ಪಕ್ಷದ ವೇದಿಕೆಯಲ್ಲಿ ಕರೆದು ನಮ್ಮನ್ನು ಕಪಾಲ್ ಕೊಡೆಯುವಂಥ ಹಕ್ಕು ಅವ್ರಿಗಿದೆ. ಮಾಡಿ ತಪ್ಪು ಮಾಡಿದರೆ, ಆದರೆ ಸಾರ್ವಜನಿಕವಾಗಿ ಪ್ರಿಂಟ್ ಮೀಡಿಯಾ, ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ನಮ್ಮನ್ನು ಇಲ್ಲ ಸಲ್ಲದ ಆರೋಪಗಳನ್ನು ಮಾಡುವಂಥದ್ದನ್ನ ಮಾಡಬೇಡಿ ಅಂತೇಳಿ ನಿಮ್ಮ ಮೂಲಕ ಕೈ ಮುಗಿದು ಪ್ರಾರ್ಥನೆ ಮಾಡ್ತೀನಿ. ಹೇಳ್ತೀನಿ, ಮೊನ್ನೆ ಒಂದು ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ನೋಡಿದೆ, ಸಾರಾ ಮಹೇಶು ಕುಮಾರಸ್ವಾಮಿ ಮುಖ್ಯಮಂತ್ರಿ ಆದಮೇಲೆ ಬಂದವರು ಅಂತ. ಪಾಪ 75 ಹುಟ್ಟುಹಬ್ಬ ಆಯಿತು ಮೊನ್ನೆ, ಅವ್ರು ಮರ್ತುಬಿಟ್ಟಿದ್ದಾರೆ. ಕುಮಾರಣ್ಣರವರು ನನ್ನ ಮನೆಗೆ ಬಂದಾಗ ಅವರು ಕಾರ್ಯಾಧ್ಯಕ್ಷರು, ನಾನು 2004 ಚುನಾವಣೆಯನ್ನು ಮುಗಿಸಿದ್ದೆ ಭಾರತೀಯ ಜನತಾ ಪಾರ್ಟಿಲಿ. ಅನೇಕ ಸ್ನೇಹಿತರುಗಳು ಇಲ್ಲಿದ್ದೀರಿ, ಅವತ್ತು ಫೋಟೋ ಹೊಡೆದು ಹಾಕಿದ್ದೀರಿ. ಕುಮಾರಣ್ಣರವ್ರು ಮುಖ್ಯಮಂತ್ರಿ ಆಗಿದ್ದು 3/9/2007ರಲ್ಲಿ, ಆ 3/2/2006ರಲ್ಲಿ. ನಾನು ಪಾರ್ಟಿ ಸೇರಿದ್ದು 2005ರಲ್ಲಿ. ಸಿದ್ದರಾಮಯ್ಯನವರು ಬದಲಾದಂಥ ರಾಜಕೀಯದ ತೀರ್ಮಾನ ತಗೊಂಡ್ಮೇಲೆ ನಾನು ಪಾರ್ಟಿ ಸೇರಿದ್ದು. ಅದಕ್ಕೆ ಮುಂಚೆ 18 ವರ್ಷ ಭಾರತೀಯ ಜನತಾ ಪಾರ್ಟಿನಲ್ಲಿ ಕೆಲಸ ಮಾಡ್ತಿದ್ದವನು. ನಮ್ಮ ನಾಯಕರನ್ನ, ಮೈಸೂರು ಜಿಲ್ಲೆ ನಾಯಕರನ್ನ ಮನವಿ ಮಾಡುವಂಥದ್ದು ನೀವು ಹೇಳಿದ್ದೀರಿ. ಮಡಿಕೇರಿನಲ್ಲಿ ಉಸ್ತುವಾರಿ ಮಂತ್ರಿ ಆಗಿದ್ದ ZPTP ಎಷ್ಟು ಗೆಲ್ಲಿಸ್ತಾ? ZPTP ಎಲೆಕ್ಷನ್ನೇ ಬಂದಿಲ್ವಲ್ಲ, ಮರ್ತೋಗಾಯ್ತಾ ನಿಮಗೆ? ನಾನು ಉಸ್ತುವಾರಿ ಮಂತ್ರಿ ಆದಮೇಲೆ ZPTP ಎಲೆಕ್ಷನ್ ನಡೆದಿದೆಯೇನ್ರಿ? ಹಾಂ, ಹೇಳ್ತೀನಿ. ನಮ್ಮ ನಾಯಕರು GT ದೇವೇಗೌಡರಿಗೆ ಹೇಳ್ತಾ ಇರೋದು, ZPTP ಚುನಾವಣೆ ನಡೆದಿದೆಯಾ? ಇಲ್ಲ. ಆಯಿತು, ನಾನು ನನಗೆ ಕೊಟ್ಟಂಥ ಕೆಲಸನ ಪ್ರಾಮಾಣಿಕವಾಗಿ ನಿರ್ವಹಿಸಿದ್ದೀನಿ. ನಮ್ಮ ಮಂತ್ರಿ ಮಾಡಿದ್ದೆ, ಅಲ್ಲಿ ಫ್ಲಡ್ ಆದಂಥ ಸಂದರ್ಭದಲ್ಲಿ ನಿರ್ವಹಿಸ್ತಾ ಅಂಥೇಳಿ ನನ್ನ ನಾಯಕರು ಕುಮಾರಣ್ಣರವ್ರು ಹೇಳಿದ್ದಾರೆ, ಇಲ್ಲ ಅಂತ ಹೇಳಿಲ್ಲ. ಆ ಒಂದು ಕಾರ್ಯಕ್ರಮನ ಇಲ್ಲಿವರೆಗೆ ದೇಶದಲ್ಲಿ ಯಾವುದೇ ಮುಖ್ಯಮಂತ್ರಿ ಮಾಡಲಿಲ್ಲ ಅಂಥೇಳಿ ನಾವು ಹೇಳಿದ್ದೀವಿ. ಆಮೇಲೆ ಇಷ್ಟೆಲ್ಲ ಒಳ್ಳೆ ಕೆಲಸ ಮಾಡ್ದ ಅಂತ ಕುಮಾರಸ್ವಾಮಿ ಅವರು ಹೇಳಿದ್ರು. ಏನು ಗೆದ್ದುಬಿಟ್ನಾ? ಮೊನ್ನೆ ಚುನಾವಣೆಯಲ್ಲಿ ನಿಜ, ನನಗೆ 3 ಬಾರಿ ನನ್ನ ಕ್ಷೇತ್ರದ ಪುಣ್ಯಾತ್ಮರು ಆರಿಸಿದ್ದಾರೆ, ನನ್ನ ನಾಯಕರು ಮಂತ್ರಿ ಮಾಡಿದ್ದಾರೆ. ಈ ಸಾರಿ 2 ಸಾರಿ ಸೋತಿದ್ರು ಅವರು, ನನ್ನ 3 ಸಾರಿ ಗೆಲ್ಲಿಸಿದ್ರು. ಸ್ವಲ್ಪ ಇವ್ರಿಗಿನ್ನ ಒಳ್ಳೆ ಕೆಲಸ ಮಾಡೋರು
ಅಂತೇಳಿ ಅವ್ರನ್ನ ಆಯ್ಕೆ ಮಾಡ್ಕೊಂಡಿರ್ಬೋದು. ನೀವು ಸೋತಿಲ್ವಾ? ಎರಡು 2008ರಲ್ಲಿ ನಾನು ಒಂದು ಬಲಾಢ್ಯ ಸಮಾಜ, 55,000 ಮತದಾರರಿದ್ದಾರೆ, ನನ್ನ ವಿರುದ್ಧ ಅಭ್ಯರ್ಥಿ 2 ಬಾರಿ ನಿಂತು ಸೋತಿದ್ರು. ಕರ್ನಾಟಕದ ಜನ ಅನುಕಂಪಕ್ಕೆ, ಮಾನವೀಯತೆಗೆ ಭಾಳ ಬೆಲೆ ಕೊಡ್ತಾರೆ. ಹಾಗಾಗಿ ನನಗೊಂದು ತೀರ್ಪನ್ನ ಕೊಟ್ಟಿದ್ದಾರೆ. ನೀವು 2008ರಲ್ಲಿ ಹುಣಸೂರು ಕ್ಷೇತ್ರಕ್ಕೆ ಹೋದ್ರಲ್ಲ, 500 ಇರ್ತಕ್ಕಂಥ ಒಂದು ಸಮಾಜ, ಆ ಅಭ್ಯರ್ಥಿ ಮುಂದೆ 3ನೇ ಸ್ಥಾನಕ್ಕೆ ಬಂದ್ರಲ್ಲ. ನಾನು ಯಾವತ್ತಾರು ಹೇಳಿದ್ದೀನಾ? ನಾನು ನಿಮ್ಮನ್ನು ನಮ್ಮ ನಾಯಕರು ಅಂತ ಒಪ್ಕೊಂಡಿಲ್ವಾ? ಚುನಾವಣೆಗಳು ಜನರು ತೀರ್ಮಾನ ಮಾಡ್ತಾರೆ. ಏಳು ಬೀಳು ಇದ್ದೇ ಇರ್ತದೆ. ಯಾರನ್ನು ಗೆಲ್ಲಿಸ್ಬೇಕು, ಯಾರನ್ನು ಸೋಲಿಸ್ಬೇಕು. ನನ್ನನ್ನು ಪದೇ ಪದೇ ನನ್ನಿಂದ ಅಂತ ಹೇಳ್ತೀರಿ. 2006ರಲ್ಲಿ 8ರಲ್ಲಿ BJPಗೆ ಹೋದ್ರಲ್ಲ, ಅವಾಗ ನಾನೇನು ಇರಲೇ ಇಲ್ಲ. ಯಾಕೆ ಹೋದ್ರಿ? ಈಗ 2018ರಲ್ಲಿ 23ರಲ್ಲಿ 2 ನಗರ ಪಾಲಿಕೆ ಚುನಾವಣೆಗೆ ಬರಲಿಲ್ಲ. ಲಕ್ಷ್ಮಣ್ ಸವದಿ ಅವ್ರಿಗೆ ಓಟ್ ಹಾಕಿದ್ರಿ ವಿಧಾನ ಪರಿಷತ್ಲಿ. ಮಂಜೇಗೌಡರು ಕೆಲಸ ಮಾಡಲಿಲ್ಲ. ಹುಣಸೂರು ಬೈ ಎಲೆಕ್ಷನ್ನಲ್ಲಿ ಕಾಂಗ್ರೆಸ್ ಪರ್ವ ಮಾಡಿದ್ರಿ. ಇಷ್ಟೆಲ್ಲ ಆದಮೇಲೂ ನಾನೇ ಗೌರ್ಮೆಂಟ್ ಹೌಸಿಗೆ ಬಂದು ನಿಮ್ಮ ಕಾಲಿಗೆ ಬಿದ್ದು, ನಂದೇನಾಗ ತಪ್ಪಾಗಿದ್ರೆ ಕ್ಷಮಿಸಿ, ಕೇಳ್ಕೊಂಡ್ನಲ್ಲ. ಅದಾದಮೇಲೆ ಕುಮಾರಣ್ಣವ್ರನ್ನ, ದೇವೇಗೌಡರು ಸಾಹೇಬ್ರನ್ನ ಕರ್ಕೊಬಂದು ನಿಮ್ಮ ಮನೇಲಿ ಬಂದು ನಿಮ್ಮ ನಾಯಕತ್ವ ನಮಗೆ ಬೇಕು ಅಂತ ಕೇಳ್ಕೊಂಡ್ವಲ್ಲ. ನಿಜ, ನನ್ನ 2006ರಲ್ಲಿ ಪಾರ್ಟಿ ಸೇರಿಸ್ಕೊಂಡ್ರಿ, ಮೂಡ ಚೇರ್ಮನ್ ಮಾಡಿದ್ರಿ. ಆದರೆ ಅವತ್ತು ಕಾರ್ಪೊರೇಷನ್ ಚುನಾವಣೆ ಜವಾಬ್ದಾರಿ ಎಲ್ಲ ನನಗೆ ವಹಿಸಿದ್ರಿ, ನಾನು ಮಾಡಲಿಲ್ವಾ? 2008ರಲ್ಲಿ ನಾನು ಚುನಾವಣೆಗೆ ನಿಮ್ಮನ್ನು ನಂಬ್ಕೊ ಬಂದೆ, ನೀವು BJPಗೆ ಹೊಟ್ಟೋದ್ರಿ. ಪದೇ ಪದೇ ಸಾರಾಮಯ್ಯ, ನಾನು MLAನೇ ಅಲ್ಲ. ನನ್ನನ್ನು ಕೇಳಿ ವಿರೋಧ ಪಕ್ಷದ ನಾಯಕರನ್ನ ಮಾಡ್ತಾರ? ನೀವೊಬ್ಬರು ಹಿರಿಯ ನಾಯಕರು. ಕೋರ್ ಕಮಿಟಿ ಅಧ್ಯಕ್ಷರಾದಾಗ ನಾನು ವಿರೋಧ ಮಾಡಲಿಲ್ವ? ಹಂಗಿದ್ರೆ ಆಯಿತು. 2023ರಲ್ಲಿ ನಿಮ್ಮನ್ನು ಕಾಲಿಗೆ ಬಿದ್ದು ಕರ್ಕೊಬಂದುವಲ್ಲ, ನಿಮ್ಮ ನಾಯಕತ್ವ ನಮಗೆ ಬೇಕು ಅಂತೇಳಿ. ನಿಮ್ಮ ಕೆಲವು ಹಿಂಬಾಲಕರಿದ್ದಾರಲ್ಲ KR ನಗರದಲ್ಲಿ, ಅವ್ರು ಚುನಾವಣೆಗೆ ಹೆಂಗೆ ನಡ್ಕೊಂಡ್ರು ಅಂತ ನಿಮಗೆ ಗೊತ್ತಿಲ್ವಾ? ಯೋಚನೆ ಮಾಡಿ. ಆದರೆ ನಾನು ಹೇಳದೇ ಇರೋ ಮಾತು, ನಾನು ಮಾತಾಡದೇ ಇರೋ ಮಾತು, ನಿಮ್ಮ ಯಾವುದೋ B ಫಾರಂ, ಕೆಲವರು ಅಲ್ಲೇ ಇದ್ದೀರಿ. ನಾನು ಅವತ್ತು ಮಾತಾಡಿದಾಗ ನೀವೆಲ್ಲ ಭಾಳಷ್ಟು ಸ್ನೇಹಿತರುಗಳಿದ್ರಿ. ನಾನು B ಫಾರಂ ಬಗ್ಗೆ ಮಾತಾಡಿಲ್ಲ. ಆಮೇಲೆ ವಿರೋಧ ಪಕ್ಷದ ನಾಯಕನ್ನ ನಾನು ಮಾಡಿಸ್ತೆ ಅಂತ ಹೇಳಿಲ್ಲ. ಆದರೆ ಈ ರಾಜ್ಯದ ಜನರನ್ನು, ಈ ಜಿಲ್ಲೆಯ ಜನರನ್ನು ಮುಂದೆ ನನ್ನನ್ನು ಯಾಕೆ ಕಳಂಕಿತನಾಗಿ ಮಾಡ್ತೀರಿ? ನಿಮ್ಮ ಕೈ ಮುಗಿದು ಪ್ರಾರ್ಥನೆ ಮಾಡ್ತೀನಿ. ನಾನು ಮೊನ್ನೆನೂ ಏನು ಹೇಳಿದ್ದು, ಚಾಮುಂಡಿ ಬೆಟ್ಟದ ವಿಚಾರನ ನಾನು ಇರೋದಿದ್ದ ನಿಮಗೆ ನೋವಾಗದಾದರೆ ಆಯಿತು, ನೀವು ಅಲ್ಲೂ ಬೇಡ, ಇಲ್ಲೇ ಹೇಳ್ಬಿಡಿ,
ನೀನು ಬರಬೇಡ, ನೀನು ಪಾರ್ಟಿಲಿ ಇರಬೇಡ ಅಂತ ನಾನು ಸಾರ್ವಜನಿಕವಾಗಿ ಹೇಳ್ತಾ ಇದ್ದೀನಿ. ಇಲ್ಲೇ ನೀವು ಹೇಳಿದ್ರು ಸಾಕು, ನೀವು ಕುಮಾರಣ್ಣನ ಜೊತೆ, ದೇವೇಗೌಡ ಸಾಹೇಬ್ರ ಜೊತೆ, ನಮ್ಮ ಪಕ್ಷದ ಕಾರ್ಯಕರ್ತರ ಜೊತೆ ನಾವು ಬದುಕಿರೋ ತನಕ JDS ಕೋಟ್ ಹಾಕ್ತೀವಿ, JDSಲ್ಲಿ ಇರ್ತೀವಿ. ನೋಡಿ, ಇದು ಸೌಂಡ್ ಇಲ್ಲ, ಹಾಕಪ್ಪ. ನಾನು ಹೇಳಿರೋ ಮಾತನ್ನೇ ಅವ್ರ ತಂದೆನೂ ಕೂಡ ಮಂತ್ರಿಯಾಗಿದ್ರು. ಅಂಥವ್ರನ್ನ ಇದು ಒಂದೇ ಜಾತಿಯ ಪಕ್ಷವಲ್ಲ, ಜಾತ್ಯತೀತವಾದಂಥ